ಮತ್ತೆ ನಿನ್ನೆ ಲಾಗಲ್ಲಿ ನನ್ನ ಮಗನ ಹೆಲ್ತ್ ಪ್ರಾಬ್ಲಮ್ಸ್ ಬಗ್ಗೆ ನಾನು ಹೇಳ್ಕೊಂಡಿದ್ದೆ. ಫುಡ್ ಇನ್ಫೆಕ್ಷನ್ ಯಾವ್ದ್ರಿಂದ ಆಯ್ತು, ಯಾಕಾಯ್ತು ಅಂತ ನಾನು ಅದರಲ್ಲಿ ಫುಲ್ ಡೀಟೇಲ್ ಆಗಿ ಹೇಳಿದೀನಿ. ನೀವು ಕೂಡ ಹೋಗಿ ನೋಡ್ಕೊಂಡ್ ಬನ್ನಿ. ಮತ್ತೆ ಅವನನ್ನ ಊಟ ಎಲ್ಲ ಮಾಡಿಸಿದ್ದಾಯ್ತು. ಸ್ವಲ್ಪ ವಾಕಿಂಗ್ ಮಾಡಿಸಿ ಕರ್ಕೊಂಡ್ ಬಂದು ಅವನ್ನ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಕಾಫಿನ ಮಾಡ್ಕೊಳ್ಳೋದಕ್ಕೆ ಹಾಲು ತಕೊಳ್ತಾ ಇದ್ದೀನಿ. ನಾನು ಲಿವಿಸ್ಟಾ ಇನ್ಸ್ಟಂಟ್ ಕಾಫಿನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಕಾಫಿ ರೆಡಿ ಮಾಡ್ಕೊಂಡು ಸ್ವಲ್ಪ ಹೊತ್ತು ಟಿವಿ ನೋಡ್ಕೊಂಡು ಕಾಫಿನ ಕುಡ್ದು ಮುಗಿಸ್ತೀನಿ. ಸಂಜೆ ಟೈಮ್ ಆಯ್ತು. ಅಷ್ಟರಲ್ಲೇ ಸಾತ್ವಿಕ್ ಕೂಡ ಎದ್ದಿದ್ದ. ಹಸ್ಬೆಂಡ್ ಕೂಡ ಆಫೀಸಿಂದ ಬಂದಿದ್ರು. ಸಾತ್ವಿಕ್ಗೆ 3 days 4 days ಇಂದನೂ ವಾಮಿಟಿಂಗ್ ಇತ್ತಲ್ಲ, ಮತ್ತೆ ಅವ್ನು ಕೂಡ ಆಕ್ಟಿವ್ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಆಟಾಡ್ಸೋಣ ಅಂತ ನಮ್ಮ ಪಕ್ಕದಲ್ಲಿರುವಂತಹ ಅಪಾರ್ಟ್ಮೆಂಟ್ ಪಾರ್ಕ್ಗೆ ಕರ್ಕೊಂಡು ಬಂದಿದ್ವಿ. ನಮ್ಗೆ ಕಬಾಬ್ ಅಂದ್ರೆ ತುಂಬಾ ಇಷ್ಟ. ಸೊ ಅದಕ್ಕೆ ನಾನಿವತ್ತು ಸಂಜೆನೆ ಕಬಾಬ್ ಮಾಡಿದ್ವಿ ಪಾರ್ಕಿಂದ ಬಂದಿದ ತಕ್ಷಣ. ಸೊ ಈ ಚಿಕನ್ ಎಲ್ಲ ತಿಂದಾಗ ಏನಾಗುತ್ತೆ, ಒಂಥರ ಏನಾದ್ರೂ ವೆಜ್ ತಿನ್ಬೇಕಲ್ಲ ಅಂತ ಅನ್ಸ್ಬಿಡುತ್ತೆ. ನೆಕ್ಸ್ಟ್ ಪದೇ ಪದೇ ಅದನ್ನ ನಾನ್ ವೆಜ್ನೇ ತಿನ್ನಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸೊಪ್ಪು ಸಾಂಬಾರ್ನ ಮಾಡ್ತಾ ಇದ್ದೀನಿ.